ರಾಜ್ಯದ ವಿಧಾನಸಭೆ ಒಂದು ಅಚ್ಚರಿಯ ಘಟನೆಗೆ ಸಾಕ್ಷಿಯಾಗಿತ್ತು. ಸಾಮಾನ್ಯವಾಗಿ ದೂರು ದುಮ್ಮಾನಗಳು, ಅಭಿವೃದ್ಧಿ ವಿಚಾರಗಳು ಅಥವಾ ಇನ್ನಿತರ ಕೆಲಸಗಳಿಗೆ ಇನ್ನಿತರ ವಿಚಾರಗಳಿಗೆ ಚರ್ಚೆ ಮಾಡುವಂತಹ ವಿಧಾನಸಭೆಯಲ್ಲಿ ಇವತ್ತು ಹನಿ ಟ್ರ್ಯಾಪ್ ವಿಚಾರ ಬೆಳಕಿಗೆ ಬಂತು. ಅದರಲ್ಲೂ ವಿರೋಧ ಪಕ್ಷದ ಯತ್ನಾಳ್ ಅವರು ರಾಜ್ಯದ ಸಚಿವರಿಗೆ, ಸಹಕಾರ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡುವಂಥ ಒಂದು ಕೆಲಸ ಆಗಿದೆ. ಇದು ನಿಜಕ್ಕೂ ಶಾಕಿಂಗ್ ಆದಂಥ ವಿಚಾರ ಅಂತ ಹೇಳಿದ್ರು. ಇದೇ ವಿಚಾರವನ್ನು ಸಹಕಾರ ಸಚಿವ ರಾಜಣ್ಣ ಕೂಡ ಗಂಭೀರವಾದಂಥ ದನಿಯಲ್ಲೇ ಅದನ್ನು ಅಂಗೀಕರಿಸಿದ್ರು ಕೂಡ. ಹೌದು, ಅಂಥ ಒಂದು ಮಾತಾಗಿದೆ, ಅಂಥ ಒಂದು ಪ್ರಯತ್ನ ಆಗಿರೋದು ಸತ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾವಾಗ ಈ ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಜ್ವಲಿಸ್ತೋ ಅಥವಾ ಕಂಪಿಸ್ತೋ ಆ ಸಂದರ್ಭದಲ್ಲಿ ನಿಜಕ್ಕೂ ಅಕ್ಷರಶಃ ವಿಧಾನಸಭೆ ಮೌನವಾಗಿತ್ತು. ಇದರ ಜೊತೆಗೆ ಪಕ್ಷಾತೀತವಾಗಿ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನುವಂಥ ಮಾತು ಕೂಡ ಕೇಳಿಬಂತು. ಹಾಗೆಯೇ ಗೃಹ ಸಚಿವರು ಈ ಒಂದು ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವಿಶೇಷವಾದಂಥ ತನಿಖೆಯನ್ನು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಒಟ್ಟಿನಲ್ಲಿ ಇವತ್ತಿನ ಸಂಪೂರ್ಣ ಕಹಾನಿ ಏನಿದೆ ಅದು ಹನಿ ಟ್ರ್ಯಾಪ್ ಸುತ್ತ ತಿರುಗ್ತಾ ಇದೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು. ನನಗಿರೋ ಮಾಹಿತಿ ಇದೆ, 48 ಜನಗಳಿದ್ದಾರೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಒಬ್ಬರೇ ಸಚಿವರಿಗೆ 2 ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಣೆ ಕೂಡ ಆಗಿದೆ, ವಾದ ಕೂಡ ಆಗಿದೆ. ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಮಾಡಿದಾರ? ಏನಾಗತೈತಿ ರಾಜ್ಯದಾಗ? ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳು ಗೊತ್ತಾಗಲಿ. ಇವತ್ತಿನ ಸದನ ಇಡೀ ರಾಜ್ಯದ ಗಮನ ಸೆಳೆಯುವಂತೆ ಮಾಡಿದೆ. ಶಾಸಕ ಯತ್ನಾಳ್ ಸಿಡಿಸಿದ ಹನಿ ಟ್ರ್ಯಾಪ್ ಬಾಂಬ್ ಸಂಚಲನವನ್ನೇ ಸೃಷ್ಟಿಸಿದೆ. ಸಹಕಾರಿ ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂದಿದ್ದಾರೆ. ಸಿಎಂ ಗೃಹ ಸಚಿವರಿಗೆ ಬ್ಲಾಕ್ ಮೇಲ್ ಮಾಡೋದು ಆಗ್ತಿದೆ ಅಂತ ಬಾಂಬ್ ಹಾಕಿದ್ದಾರೆ. ಮುಗಿಸಿರಲ್ಲ, ನೀವು ಸುಸಂಸ್ಕೃತವಾಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮಾಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ, ಆಯ್ತು. ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಸಿಎಂ ಆಗೋಕೆ ಬ್ಲಾಕ್ ಮೇಲ್ ತಂತ್ರ ಎಂದ ಯತ್ನಾಳ್. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್ ಅವರೇ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ಸಿಡಿ ಮಾಡೋರು 48 ಜನರಿದ್ದಾರೆ. ಕೆಎನ್ ರಾಜಣ್ಣ ಬಾಂಬ್. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನನಗಿರೋ ಮಾಹಿತಿ ಇದೆ, 48 ಜನಗಳಿದ್ದಾರೆ. ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು ಗೊತ್ತಾಗ್ಲಿಲ್ಲ ಎಂದ ರಾಜಣ್ಣ. ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳು ಗೊತ್ತಾಗಲಿ. ಇದೇ ವೇಳೆ ಶಾಸಕ ಮುನಿರತ್ನ ಮಧ್ಯ ಪ್ರವೇಶಿಸಿ ನನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಅಂತ ಬೇಸರ ಹೊರಹಾಕಿದ್ದಾರೆ. ನಿಮ್ಮ ಕೈ ಮುಗಿ ಕೇಳ್ಕೊಳ್ಳಿ, ಮಾತಾಡೋದು ಮಾತಾಡಿ. ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನಾನು ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಮಂತ್ರಿ ಆಯ್ತು, ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಆಯ್ತು, ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡ್ಬೇಕು. ಆಯ್ತು, ಇದು ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು. ಮಂಜುನಾಥ್, ನೀವು ಪರಿಚಯ ಇಲ್ವೇನ್ರಿ ಅವರು? ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ಆಯ್ತು,
ಸುಳ್ಳು ಕೇಸ್ ತನಿಖೆ ನಡೀತಾ ಇಲ್ಲಿ ಯಾಕೆ ಮಾತಾಡ್ತೀರಿ? ಇಲ್ಲೇ ಸುದ್ದಿ ತೆಗಿಬೇಡಿ. ಬಜೆಟ್ ಬಗ್ಗೆ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ನೀವು ಪರ್ಸನಲ್ ವಿಷಯ ಮಾತಾಡ್ತೇನೆ ನೋಡಿ. ಆ ರೀತಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡ್ರಿ. ಏನ್ ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ, ರೇವಣ್ಣನ ಮನೆ ನೋಡಿ ಏನ್ ಬೇಕಂತ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಮಾತಾಡಿ. ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ಗೃಹ ಸಚಿವರೇ, ನಿಮ್ಮ ಜಿಲ್ಲೆಯ ಸಚಿವರ ಪರಿಸ್ಥಿತಿಯೇ ಹೀಗಾದ್ರೆ ಕರ್ನಾಟಕ ಜನರ ಪರಿಸ್ಥಿತಿ ಏನು ಅಂದ್ರು. ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು. ಇದು ಬಹಳ ಸ್ಪಷ್ಟ. ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, 48 ಜನ ಇದರಲ್ಲಿ ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರ ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ನಾಳೆ ಎಲ್ಲರ ಮೇಲೂ ಬರ್ಬೋದು ಮಾನ್ಯ ಅಧ್ಯಕ್ಷರೇ. ಇದು ಗೌರವದ ಪ್ರಶ್ನೆ, ಇದು ರಾಜಕಾರಣ ಅಲ್ಲ. ಇದರಲ್ಲಿ ಇದು ಗೌರವದ ಪ್ರಶ್ನೆ. ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ರಾಜಣ್ಣನ ಪರ ಯಾರ ಜೀವನದಲ್ಲಿ ಈ ತರ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕು. ಹೆಂಗ್ ನಡೆಸ್ತಾರೆ ಹಿಂಗೆಲ್ಲರೂ ಕೂಡ ಅನಿಟ್ರ್ಯಾಪ್ ಅಂತಂದ್ರೆ? ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ. ನೀವು ನಿನ್ನೆ 10 ಗಂಟೆ ತನಕ ನಡೆಸಿರಿ, ಇವತ್ತು 11 ಗಂಟೆ ತನಕ ಸದನ ನಡೆಸಿ, ತೊಂದರೆ ಇಲ್ಲ. ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ. ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಎಂದ ಗೃಹ ಸಚಿವ ಪರಮೇಶ್ವರ್. ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. 6 ತಿಂಗಳಿನಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗ್ತಿದೆ. ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಸ್ಫೋಟಕ ಹೇಳಿಕೆ. ಗೃಹ ಸಚಿವರಿಗೂ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಮಾತು ಹೇಳಿದ್ದಾರೆ. ಸೊ ನಾನು ಅದನ್ನ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸುವಂಥದ್ದು. ಯಾಕಂದ್ರೆ ಬರೀ ಅವರೊಬ್ಬರ ಮೇಲೆ ಅಲ್ಲ, ನನ್ನ ಮೇಲೂ ಆಗ್ತಾ ಇದೆ. ಸೊ ಅದಾದ್ಮೇಲೆ ಬೇರೆ ಯಾರ್ಯಾರ ಮೇಲೆ ವೈಯಕ್ತಿಕವಾಗಿ ಮಾಡ್ತಾರೋ ಅಥವಾ ಪರ್ಸನಲ್ ಆಗಿ ಗ್ರಿಡ್ಜ್ ಇಟ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಯಾರೇ ಮಾಡಲಿ, ಪಕ್ಷದವ್ರು ಮಾಡ್ತಾರೋ ಬೇರೆಯವ್ರು ಮಾಡ್ತಾರೋ ಮಾಹಿತಿ ಇಲ್ಲ. ಬಟ್ ಯಾರೇ ಮಾಡಿದ್ರು ಇದು ತಪ್ಪು. ಬಟ್ ನಾನು ರಾಜಣ್ಣವರು ಅಂತ ಹೇಳೋಕೆ ಹೋಗೋದಿಲ್ಲ. ಯಾರ ಮೇಲೆ ಮಾಡಿದ್ರು ತಪ್ಪು. ಸೊ ಅದರಿಂದ ಮಾಡಬಾರ್ದು. ಯಾರು ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಮಾಡಲಿ ಅಂತ ಮಾತಲ್ಲಿ ಅಥವಾ ಸಚಿವರು ಕೇಳಿದರು. ಅವ್ರನ್ನ ಕುಗ್ಸೋಕ್ಕೋ ಅಥವಾ ಏನು ಮಾಡೋದಕ್ಕೋ ಅಥವಾ ಅಪ್ಪ ಮಕ್ಕಳಿಗೆ ಕೆಟ್ಟ ಹೆಸರು ತರಬೇಕು ಅಂತನೋ ಸೊ ಏನೋ ಒಂದು ಅಭಿಪ್ರಾಯಗಳು ಅವರವರಲ್ಲಿ ಇರುತ್ತೆ. ಸೊ ಅದು ಯಾವುದೇ ಇರಲಿ, ಅದು ಈ ಥರ ಮಾಡೋವಂಥದ್ದು ತಪ್ಪದು. ಸೊ ಅದರಿಂದ ಇವತ್ತು ಏನು ಸದನದಲ್ಲಿ ಮಾನ್ಯ ಶಾಸಕರು ಕೇಳಿದ್ದಾರೆ ಸಚಿವರು, ಅದನ್ನು ಗೃಹ ಸಚಿವರು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾನು ಅದನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಸೊ ಅವ್ರ ಗಮನಕ್ಕೆ ತಂದಮೇಲೆ ಅವರು ನಾಳೆ ಬರಕ್ಕೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಅದನ್ನು ಮಾತಾಡ್ತೀನಿ. ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಶಾಸಕ ಮುನಿರತ್ನ, ನಿಮ್ಮ ಹನಿ ಟ್ರ್ಯಾಪ್ ಟೀಮ್ ಬಗ್ಗೆ ಗೊತ್ತಿದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟರು. ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ, ನಾನು ಹುಳ ಬಿಸಾಯ್ಬೇಕು. ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನ ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದ್ರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರ್ಯಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನ ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರ್ಯಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಜೀವನ ಅದೇನೇ ಹೇಳಿ ಇವತ್ತು ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಹಂಗಾಮಕ್ಕೆ ಕಾರಣವಾಯಿತು. ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ತೀವ್ರ ಜಟಾಪಟಿಯ ನಡೆಯಿತು. 48 ಜನರದು
ಪೆನ್ ಡ್ರೈವ್ಗಳಿದಾವೆ. ಬ್ಯೂರೋ ರಿಪೋರ್ಟ್, TV9.